ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕುರಿತಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಇವತ್ತಿಗೆ 1 ಮಂತ್ ಆಗಿರುವಂತದ್ದು. ಆದ್ರೆ ದರ್ಶನ್ಗೆ ಈಗ ಜ್ವರದ ಸಮಸ್ಯೆ ಕಾಡ್ತಾ ಇದೆ ಅಂತ. ಪರಪ್ಪನ ಅಗ್ರಹಾರದಲ್ಲಿ ದಾಸನ ವನವಾಸ, ದರ್ಶನ್ ಜೈಲು ಸೇರಿ ಇಂದಿಗೆ 1 ತಿಂಗಳಾಗಿದೆ. ಈಗ ಜೈಲಿನಲ್ಲಿರುವ ದರ್ಶನ್ಗೆ ಕಾಡ್ತಾ ಇದೆ ಜ್ವರದ ಸಮಸ್ಯೆ. ಜ್ವರ ಹಿನ್ನೆಲೆಯಲ್ಲಿ ಜೈಲು ಆಸ್ಪತ್ರೆಯಲ್ಲಿ ತಪಾಸಣೆ ಕೂಡ ನಡೆಸಲಾಗಿದೆ. ಒಂದ್ ಕಡೆ ಕೂಲ್ ವೆದರ್, ತೆರೆದ ಜೈಲಿನಿಂದ ಕಾಣಿಸ್ಕೊಂಡಿರುವಂತಹ ಜ್ವರ, ಇದು ಹವಾಮಾನ ಬೇರೆ ಕೋಲ್ಡ್ ಆಗಿದೆ. ಹೊರಗಡೆ ಮೈಕೈ ನೋವು ಇದ್ರೆ ಒಳ್ಳೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಆರಾಮಾಗಿ ಇರ್ತಿದ್ರು ದರ್ಶನ್. ಆದರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಇದ್ರು. ಆದರೆ ಇದಕ್ಕೆ ಯಾವುದಕ್ಕೂ ಕೂಡ ವ್ಯವಸ್ಥೆ ಇಲ್ಲ. ಸ್ವಲ್ಪ ಜ್ವರ ಬಂದಿದೆ. ಈ ನಿಟ್ಟಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಂಥ ಹಾಸ್ಪಿಟಲಲ್ಲೇ ಅವರಿಗೆ ತಪಾಸಣೆ ಕೂಡ ನಡೆದಿದೆ. ಈಗ ಪಾರ್ಟಿಯೂ ಇಲ್ಲ, ಎಂಜಾಯ್ ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಆದರೆ ನಟ ದರ್ಶನ್ಗೆ ಸ್ವಲ್ಪ ಮಟ್ಟಿನ ಜ್ವರ ಕಾಣಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ವಿಚಾರಣೆ ಕೂಡ ಅಲ್ಲಿರುವಂತಹ ವೈದ್ಯರು ಮಾಡಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಜೈಲು ಊಟಕ್ಕಾಗೂ ಕೂಡ ಆಗೋದಿಲ್ಲ, ನನಗೆ ಸೇರೋದಿಲ್ಲ, ಎಲ್ಲ ಒಂದೊಂದೇ ಕಿರಿಕ್ಗಳನ್ನ ತೆಗಿತಾ ಇದ್ದಾರೆ. ಮನೆ ಊಟ ಬೇಕು, ಯಾವುದೇ ರೀತಿ ಸೌಲಭ್ಯ ಇಲ್ಲ. ಆದರೆ ಜೈಲಲ್ಲೆಲ್ಲ ಈ ಸೌಲಭ್ಯ ಕೊಡೋಕ್ಕಾಗತ್ತಾ? ಇಲ್ಲ. ನೋಡಿ, ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ನಟ ದರ್ಶನ್ ಆಗಿರುವಂಥದ್ದು. ಬಟ್ ಈಗ ನಟ ದರ್ಶನ್ಗೆ ಈ ಮನೆ ಕೆಲಸದವ್ರಿಗೆ ಬಹಳ ಕಂಟಕ ಆಗ್ತಾ ಇದ್ದಾರೆ. ಮನೆ ಕೆಲಸದವ್ರಿಗೆ ಕಾರಣ ಯಾಕಂತ ಹೇಳಿದ್ರೆ, ಈಗಾಗಲೇ 164 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ 164 ಹೇಳಿಕೆ ಅನ್ನುವಂಥದ್ದು ಈ ನ್ಯಾಯಾಧೀಶರ ಮುಂದೆ ಕೊಡ್ತಾರೆ. ಈ 161 ಹೇಳಿಕೆ ಅನ್ನುವಂಥದ್ದು ಪೊಲೀಸರ ಎದುರು ಕೊಡ್ತಾರೆ. ಅದನ್ನ ಬೇಕಾದ್ರೆ ಚೇಂಜಸ್ ಮಾಡಬಹುದು. ಆದರೆ 164 ಹೇಳಿಕೆ ನ್ಯಾಯಾಧೀಶರ ಮುಂಭಾಗದಲ್ಲಿ ಕೊಡ್ತಾ ಇರುವಂಥದ್ದು. ಆದರೆ ಯಾವ ರೀತಿ ಕಂಟಕ ಆಗ್ತಾ ಇದೆ, ಬನ್ನಿ ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡ್ಕೊಂಡು ಬಾ. ನಟ ದರ್ಶನ್ಗೆ ಕಂಟಕ ತಂದ್ರ ಅತ್ಯಾಪ್ತರು. ತಮ್ಮಲ್ಲೇ ಕೆಲಸಕ್ಕಿದ್ದವರಿಂದಲೇ 164 ಹೇಳಿಕೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೈಲಿಗೆ ಸೇರಿ ಇಂದಿಗೆ ಬರೋಬ್ಬರಿ 1 ತಿಂಗಳಾಯಿತು. ದಿನೇ ದಿನೇ ಡೆವಿಲ್ಗೆ ಕಾನೂನಿನ ಕುಣಿಕೆ ಹತ್ತಿರವಾಗುತ್ತಿದೆ. ಕೊಲೆ ಸಂದರ್ಭದಲ್ಲಿದ್ದ ಸ್ನೇಹಿತರು, ಮನೆ ಕೆಲಸದವರು ದರ್ಶನ್ ವಿರುದ್ಧ ಸಾಲು ಸಾಕ್ಷಿಗಳಾಗಿದ್ದಾರೆ. ದರ್ಶನ್ ಸಂಬಳ ನೀಡುವವರೇ ಈಗ ದರ್ಶನ್ ವಿರುದ್ಧ ಸಾಕ್ಷಿಯಾಗಿದ್ದಾರೆ. ಇದರ ಮಧ್ಯೆ ಪೊಲೀಸರು ಸಾಕ್ಷಿಯೇನೋ ದಾಖಲಿಸಿದ್ದಾರೆ. ಆದರೆ ಸಂಬಳ ಕೊಟ್ಟ ದಣಿಯ ವಿರುದ್ಧ ಸಾಕ್ಷಿ ಹೇಳಲು ಉಲ್ಟಾ ಹೊಡೆಯುತ್ತಾರಾ ಎಂಬ ಅನುಮಾನದಲ್ಲಿ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಎಲ್ಲರಿಂದಲೂ 164 ಹೇಳಿಕೆ ದಾಖಲು ಮಾಡಿದೆಯಂತೆ. ಬಾಬುಲ್ ಖಾನ್ ಮನೆ ಕೆಲಸದವ, ಸುಶೀಲಮ್ಮ ಮನೆ ಕೆಲಸದಾಕೆ, ಅಮೀರ್ ಖಾನ್ ಮನೆ ಕೆಲಸದವ, ಮ್ಯಾನೇಜರ್ ಹಣಕಾಸು ವ್ಯವಹಾರ, ಕಾಸ್ಟ್ಯೂಮ್ ಡಿಸೈನರ್ ದರ್ಶನ್ PA. ಇವರೆಲ್ಲರೂ ತನಿಖಾ ಕಾಲದಲ್ಲಿ ಉಲ್ಟಾ ಆಗಬಾರದು ಎಂದು ಎಲ್ಲರಿಗೂ CRPC 164 ಹೇಳಿಕೆ ದಾಖಲಿಸಿದ್ದಾರೆ. ಇಷ್ಟಲ್ಲದೆ ಯಾವುದೇ ಒಂದು ಸಾಕ್ಷಿಯು ದರ್ಶನ್ ಪರ ನಿಲ್ಲದಂತೆ ಎಲ್ಲ ವಿಟ್ನೆಸ್ಗಳನ್ನು ಪೊಲೀಸರು ಪಕ್ಕಾ ಮಾಡಿಕೊಂಡಿದ್ದಾರೆ. ಕ್ರೈಮ್ ಬ್ಯೂರೋ, ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಜೈಲಲ್ಲಿರುವಂತಹ ಈ ನಟ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತೆ. ಹಾಗಾದ್ರೆ ಜೈಲಲ್ಲಿ ಬೇರೆ ಕೈದಿಗಳು ಕೂಡ ಇದ್ದಾರೆ. ನಟ ದರ್ಶನ್ಗೆ ಮಾತ್ರ ಫುಡ್ ಪಾಯ್ಸನ್ ಆಗುತ್ತಾ? ಜೊತೆಗೆ ಮನೆ ಊಟಕ್ಕಾಗಿ ಕೂಡ ಸಾಕಷ್ಟು ಅಂಗಲಾಗ್ತಾ ಇದ್ದಾರೆ ನಟ ದರ್ಶನ್. ಸದ್ಯ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ? ಹಾಗಾದ್ರೆ ಜೈಲಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಬೇರೆ ಬೇರೆ ಸಹ ಕೈದಿಗಳು ಕೂಡ ಇದ್ದಾರೆ, ಅವರಿಗೂ ಕೂಡ ಫುಡ್ ಪಾಯ್ಸನ್ ಆಗುತ್ತಾ? ಬರೀ ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 1 ತಿಂಗಳಾಗ್ತಾ ಬರ್ತಾ ಇದೆ. ನಾನ್ ವೆಜ್ ಪ್ರಿಯ ದಾಸನಿಗೆ ಅದ್ಯಾಕೋ ಜೈಲೂಟ ಸೇರ್ತಾ ಇಲ್ವಂತೆ. ಅಷ್ಟೇ ಅಲ್ಲ, ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಜಗ್ಗುದಾದ ಮನೆ ಊಟಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ಗೆ ಸಿಗಲಿಲ್ಲ ಮನೆ ಊಟ ಭಾಗ್ಯ. ಹೈಕೋರ್ಟ್ನಲ್ಲಿ ನಿನ್ನೆ ದರ್ಶನ್ ಮನೆ ಊಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಯಿತು. ಈ ವೇಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆ ಇವತ್ತು 24ನೇ ACMM ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜೈಲೂಟ ತಿಂದ್ರೆ ಆಗತ್ತಾ ಫುಡ್ ಪಾಯ್ಸನ್?
ಅಷ್ಟಕ್ಕೂ ಜೈಲೂಟ ತಿಂದ್ರೆ ಫುಡ್ ಪಾಯ್ಸನ್ ಆಗುತ್ತಾ? ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಜೈಲಧಿಕಾರಿಗಳು ಕೊಟ್ಟ ರಿಪೋರ್ಟ್ ಏನು ಅಂತ ತೋರಿಸ್ತೀವಿ ನೋಡಿ. ಜೈಲೂಟ ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಅಂತ ಜೈಲಿನ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಜೈಲೂಟ ಉತ್ತಮವಾಗಿದೆ ಅಂತ ಸೆಂಟ್ರಲ್ ಫುಡ್ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಬಿರುದು ಬಂದಿದೆ. ಅಷ್ಟೇ ಅಲ್ಲ, 4 ಸ್ಟಾರ್ ಕೂಡ ಕೊಟ್ಟಿದೆ. ಇನ್ನು ಜೈಲಿನಲ್ಲಿ ಊಟವನ್ನ ತಯಾರಿಸುವ ಸಜಾಬಂದಿ ಕೈದಿಗಳು ಇದೇ ಇನ್ಸ್ಟಿಟ್ಯೂಟ್ನಿಂದಲೇ ತರಬೇತಿ ಪಡೆದಿದ್ದಾರೆ. ಊಟವನ್ನ ತಯಾರಿಸೋ ಈ 50 ಮಂದಿಗೆ ವಾರಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಅಡುಗೆ ಮಾಡುವುದಕ್ಕೆ ಅವಕಾಶ ನೀಡಲಾಗುತ್ತೆ. ಈಗಿರುವ ತಂಡ ಕಳೆದ 6 ವರ್ಷಗಳಿಂದ ಅಡುಗೆ ತಯಾರಿಸ್ತಾ ಇದೆ. ಇದುವರೆಗೂ ಜೈಲೂಟದಿಂದ ಆರೋಗ್ಯದ ಸಮಸ್ಯೆ ಆಗಿರುವ ಬಗ್ಗೆ ವರದಿಯೇ ಆಗಿಲ್ಲ. ಇನ್ನು ಕಾರಾಗೃಹಗಳಿಗೆ ಆಹಾರ ಪದಾರ್ಥ ಪೂರೈಕೆಗೆ ಪ್ರತಿ ವರ್ಷ ರಾಜ್ಯದ ಪ್ರಮುಖ ವರ್ತಕರನ್ನ ಕರೆಸಿ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುತ್ತೆ. ಇಷ್ಟಾದ್ರೂ ನಮ್ಮ ದಾಸನಿಗೆ ಜೈಲೂಟದಿಂದ ಫುಡ್ ಪಾಯ್ಸನ್ ಆಗಿರುವುದು ಅದೆಷ್ಟು ಸತ್ಯನೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.